ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಯಾರನ್ನಾದ್ರೂ ನೋಡಿದಿರಾ ತನ್ನ ಮೇಲೆ ತಾನೇ ಕಲ್ಲು ಹಾಕೊಳ್ಳೋರನ್ನ ಅಥವಾ ತನ್ನ ಕೆನ್ನೆಗೆ ತಾನೇ ಹೊಡೆದುಕೊಳ್ಳೋ ಮುಟ್ಟಾಳರನ್ನ? ಅಂತಹ ಮುಟ್ಟಾಳ ದೇಶ ಯಾವ್ದಾರು ಇದೆ ಅಂದ್ರೆ ಅದು ಪಾಕಿಸ್ತಾನ ಮಾತ್ರ. ಈಗ ನೋಡಿ ಎಂಥ ಕೆಲಸ ಮಾಡ್ಕೊಂಡಿದೆ ಅಂತ. ತನ್ನದೇ ದೇಶದ ಮೇಲೆ ದೊಡ್ಡ ಚಪ್ಪಡಿಯನ್ನು ಹಾಕ್ಕೊಂಡಿದೆ. ಅಲ್ಲಿನ ಜನರು ಜೀವ ಉಳಿಸ್ಕೊಳ್ಳೋದಕ್ಕೆ ಓಡಬೇಕಾದ ಪರಿಸ್ಥಿತಿ ಬಂದಿದೆ. ನೋಡಿ, ಈ ಕಡೆ ಭಾರತದಲ್ಲಿ ಒಂದಾದ ಮೇಲೆ ಒಂದು ಸೀಕ್ರೆಟ್ ಮೀಟಿಂಗ್ಗಳು ನಡೀತಾ ಇದೆ. ಅಗ್ನಿ ಮತ್ತು ಪೃಥ್ವಿ ಮಿಸೈಲ್ಗಳ ಟೆಸ್ಟಿಂಗ್ ಆಗ್ತಾ ಇದೆ. ಮತ್ತೊಂದು ಬದಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ವಿದೇಶದಿಂದ ಖರೀದಿ ಮಾಡೋ ಕೆಲಸ ನಡೀತಾ ಇದೆ. ಆಪರೇಷನ್ ಸಿಂಧೂರ್ 2 ನಡೆಯುತ್ತೆ ಅಂತ ಚರ್ಚೆ ಕೂಡ ಆಗ್ತಿದೆ ಭಾರತದಲ್ಲಿ. ಇಂಥ ಟೈಮಲ್ಲಿ ಪಾಕಿಸ್ತಾನ ನಾನೇನು ಕಡಿಮೆ ಇಲ್ಲ, ನಮ್ಮ ಹತ್ರನೂ ಮಿಸೈಲ್ಗಳಿದೆ, ನಾವು ಟೆಸ್ಟ್ ಮಾಡ್ತೀವಿ ಅಂತ ಬಿಲ್ಡಪ್ ಕೊಡೋದಕ್ಕೆ ಹೋಗುತ್ತೆ. ಶಾಯಿಂಗ್ ಮಿಸೈಲ್, ಇದನ್ನು ಪಾಕಿಸ್ತಾನ ತನ್ನ ಶಕ್ತಿ ಬ್ರಹ್ಮಾಸ್ತ್ರ ಅಂತ ಅಂದ್ಕೊಂಡಿದೆ. ಅದನ್ನು ಟೆಸ್ಟ್ ಮಾಡಲಾಗುತ್ತೆ. ಆದರೆ ಈ ಶಾಯಿಂಗ್ ಮಿಸೈಲ್ನ ಗುರಿ ಕೂಡ ತಪ್ಪುತ್ತೆ ನೋಡಿ. ಇದು ಕೊನೆಗೆ ಪಾಕಿಸ್ತಾನದ ಮೇಲೆಯೇ ಬ್ಲಾಸ್ಟ್ ಆಗುತ್ತೆ. ಈಗ ಈ ಶಾಯಿಂಗ್ ಮಿಸೈಲ್ ಬೇರಾಗಾಜಿ ಖಾನ್ ಇಲಾಖೆಯಲ್ಲಿನ ಹತ್ತಿರದ ಒಂದು ಪರಮಾಣು ಕೇಂದ್ರದ ಬಳಿಯೇ ಸ್ಫೋಟ ಆಗಿದೆ. ಅಂದರೆ ಬಲೂಚಿಸ್ತಾನದಲ್ಲಿಯೇ ಈ ಮಿಸೈಲ್ ಸ್ಫೋಟಗೊಂಡಿದೆ ಅನ್ನೋ ಮಾಹಿತಿ ಈಗ ಬಂದಿರೋದು. ಅಲ್ಲಿಂದ ಫೋಟೋಗಳು ಕೂಡ ಬರುತ್ತೆ. ಹೇಗೆ ಶಾಯಿಂಗ್ ಮಿಸೈಲ್ ಜನನಿಬಿಡ ಪ್ರದೇಶದಿಂದ 500 ಮೀಟರ್ ದೂರದಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋದನ್ನು ಈ ದೃಶ್ಯದಲ್ಲಿ ನಾವು ನೋಡಬಹುದು. ಇದರ ತೀವ್ರತೆ ಎಷ್ಟಿತ್ತು ಅಂದರೆ ಜನ ಈಗಲೂ ಕೂಡ ಮನೆಯಿಂದ ಹೊರಗೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಎಲ್ಲಿ ಭಾರತದವ್ರು ಹಾಕಿದ್ರು ಈ ಮಿಸೈಲು ಅಂತ. ಇದನ್ನ ಬಲೂಚಿಸ್ತಾನದ ನಾಯಕ ಟ್ವೀಟ್ ಕೂಡ ಮಾಡಿ ಹೇಳ್ತಾರೆ. ಪಾಕಿಸ್ತಾನ ಸೇನೆ ಈ ಮಿಸೈಲ್ನ ಸಾಮರ್ಥ್ಯ ತೋರಿಸೋದಕ್ಕೆ ಹೋಗಿ ತನ್ನ ಮರ್ಯಾದೆ ಮೂರ್ಖಾಸ್ ಮಾಡ್ಕೊಂಡಿದೆ. ಪಾಕಿಸ್ತಾನದ ಮಿಸೈಲ್ ಟೆಸ್ಟಿಂಗ್ನ ಈ ಸ್ಫೋಟದ ಬಗ್ಗೆ ಹಲವು ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಇವತ್ತು ನಗ್ತಾ ಕೂತಿದ್ದಾವೆ. ಪಾಕಿಸ್ತಾನಕ್ಕೆ ಹಾಗಾದ್ರೆ ಅಷ್ಟು ಗೊತ್ತಾಗ್ಲಿಲ್ವೇ ಇದೆಲ್ಲ? ಒಂದು ಮಿಸೈಲ್ ಟೆಸ್ಟಿಂಗ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಅರ್ಥವಾಗ್ಲಿಲ್ವಾ? ಅಷ್ಟು ತಿಳಿದಿಲ್ವಾ? ಸ್ವಲ್ಪ ಡೀಟೇಲ್ ಆಗಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಶಾಯಿಂಗ್ 3 ಆಗಲೇ ಹೇಳ್ದಂಗೆ ಇದನ್ನು ಪಾಕಿಸ್ತಾನದ ಅತ್ಯಂತ ಶಕ್ತಿಶಾಲಿ ಮಿಸೈಲ್ ಅಂತ ಹೇಳಲಾಗುತ್ತೆ. ನಾವು ಹೇಳ್ತಾ ಇರೋದಲ್ಲ ಅಥವಾ ಬೇರೆ ಯಾರೂ ಹೇಳಿದ್ದಲ್ಲ, ಇದನ್ನು ಸ್ವತಃ ಪಾಕಿಸ್ತಾನವೇ ಹೇಳ್ಕೊಂಡಿರೋದು. ಇದು ನಮ್ಮ ಶಕ್ತಿಶಾಲಿ ಮಿಸೈಲ್ ಅಂತ. ಇದು ಒಂದು ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ಇದರ ರೇಂಜು ಹತ್ತತ್ರ 2750 ಕಿಲೋಮೀಟರ್ ಆಗಿರುತ್ತೆ. ಅಷ್ಟು ದೂರ ಇದು ಚಲಿಸುತ್ತೆ. ಫಾರ್ ಎಕ್ಸಾಂಪಲ್, ಇದನ್ನು ಪಾಕಿಸ್ತಾನದಿಂದ ಭಾರತದ ಕಡೆ ಗುರಿ ಮಾಡಿಬಿಟ್ರೆ ಭಾರತದ ದೆಹಲಿ, ಮುಂಬೈ ಅಥವಾ ಇಲ್ಲಿನ ಬೆಂಗಳೂರುವರೆಗೂ ಕೂಡ ಟಾರ್ಗೆಟ್ ಮಾಡುವಷ್ಟು ಕೆಪಾಸಿಟಿ ಇದೆ ಅಂತೆ. ಆದರೆ ಒಂದು ವಿಷಯ ಗೊತ್ತಿರಲಿ, ಇದು ಟಾರ್ಗೆಟ್ ಮಾಡಿದ ಜಾಗದಲ್ಲೇ ಬೀಳುತ್ತೆ ಅನ್ನೋ ಗ್ಯಾರಂಟಿಯನ್ನು ನಾವಂತೂ ಕೊಡೋದಿಲ್ಲ. ಇದು ಹೆಂಗೆ ಅಂದರೆ, ನಾವು ದೀಪಾವಳಿಗೆ ಬಿಡೋ ರಾಕೆಟ್ ಇದ್ದಂಗೆ ಬೆಂಕಿ ಕೊಟ್ಟು ಹಾರಿಸ್ತೀವಿ, ಆದರೆ ಹಾರಿದ್ದು ಯಾವ ಕಡೆ ಹೋಗುತ್ತೆ ಗೊತ್ತಾಗೋದಿಲ್ಲ. ಕೆಲವು ಸಲ ಕಾಲು ಬುಡದಲ್ಲೇ ಬಿದ್ದಿದ್ರೂ ಆಶ್ಚರ್ಯ ಇಲ್ಲ. ಈಗ ಶಾಯಿಂಗ್ ವಿಷಯದಲ್ಲೂ ಆಗಿದ್ದು ಅದೇ. ಆದರೆ ಒಂದು ನೆನಪಿರಲಿ, ಭಾರತದ ಬಳಿ ಕೂಡ ಇದಕ್ಕಿಂತ ಶಕ್ತಿಶಾಲಿ ಮಿಸೈಲ್ಗಳಿದೆ. ಇದರ ಅಪ್ಪನಂತಹ ಡಿಫೆನ್ಸ್ ಸಿಸ್ಟಮ್ ನಾವು ಹೊಂದಿದ್ದೇವೆ. ಇವರ ಶಕ್ತಿಶಾಲಿ ಮಿಸೈಲ್ ಶಾಯಿಂಗ್ ಅನ್ನ ಸೆಕೆಂಡ್ ವೇನಲ್ಲಿ ಧ್ವಂಸ ಮಾಡುವ ಮಿಸೈಲ್ ಭಾರತದ ಕೈಯಲ್ಲಿದೆ. ಪಾಕಿಸ್ತಾನ ಇದನ್ನು 2000ನೇ ಇಸ್ವಿಯಲ್ಲಿ ಚೀನಾ ಸಹಾಯದಿಂದ ತಗೊಂಡು ರೆಡಿ ಮಾಡಿಕೊಳ್ಳುತ್ತೆ. ಚೀನಾ ವಸ್ತು ಆಗಿದ್ದರಿಂದ ನಂಬೋದಾದರೂ ಹೇಗೆ? ಕೊನೆಗೆ ಹಾಗೆ ಆಯಿತು ನೋಡಿ. ಪಾಕಿಸ್ತಾನ ಇದನ್ನು ತನ್ನ ಶಕ್ತಿ ರಕ್ಷಣೆ ಮಾಡುತ್ತೆ ಅಂತ ನಂಬಿಕೊಂಡು ಕೂತಿದೆ ಪಾಪ. ನಿಮಗೆ ನೆನಪಿರ್ಬೋದು, ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇದೇ ಪಾಕಿಸ್ತಾನ ಭಾರತದ ಮೇಲೆ ನಾವು ನಿಮ್ಮ ಮೇಲೆ ಶಾಯಿಂಗ್ ಮಿಸೈಲ್ ಹಾಕ್ತೀವಿ ಅಂತ ಬೆದರಿಕೆ ಹಾಕಿತ್ತು. ಈಗ ಇದರ ಹಣೆಬರನೂ ಗೊತ್ತಾಯ್ತು ನೋಡಿ. ಇವರು ಶಾಯಿಂಗ್ ಬಿಟ್ಟರೆ ಭಾರತದಲ್ಲಿ S-400 ಏರ್ ಡಿಫೆನ್ಸ್ ಇದೆ. ಪಾಕ್ನ ಎಲ್ಲ ಫೈಟರ್ ಜೆಟ್ಗಳನ್ನು ಹೇಗೆ ಉಡಾಯಿಸಿತ್ತು ಇದು ಅನ್ನೋದನ್ನು ನೀವು ನೋಡಿರ್ತೀರ. ಇಂಥ ಪಾಕಿಸ್ತಾನ ಈಗ ನೋಡಿ ಶಾಯಿಂಗ್ 3 ಮಿಸೈಲ್ ಟೆಸ್ಟ್ ಮಾಡಿ ಎಂಥ ಅನಾಹುತ ಮಾಡ್ಕೊಂಡಿದೆ ಅಂತ.
ತನ್ನ ಪರಮಾಣು ಅಸ್ತ್ರವನ್ನ ಕ್ಯಾರಿ ಮಾಡುವಷ್ಟು ಶಕ್ತಿ ಇದೆ ಇದಕ್ಕೆ ಅಂತ ಹೇಳ್ಕೊಂಡಿತ್ತು. ಆದರೆ ಈಗ ಟೆಸ್ಟ್ನಲ್ಲಿ ಕಂಪ್ಲೀಟ್ ಫೇಲ್ ಆಗಿದೆ. ಪಾಕಿಸ್ತಾನದಲ್ಲೇ ಮಿಸೈಲ್ ದಾರಿ ತಪ್ಪಿ ಬಿದ್ದಿದೆ. ಎಲ್ಲೋ ಗುರಿ ಮಾಡಿ ಹಾರಿಸಿದ್ರೆ ಇನ್ನೆಲ್ಲೋ ಹೋಗಿ ಬೀಳುತ್ತೆ. ಅವರ ಪುಣ್ಯ ಪರಮಾಣು ಕೇಂದ್ರದ ಬಳಿ ಹೋಗಿ ಬಿದ್ದಿದೆ. ಅಕಸ್ಮಾತ್ ಪರಮಾಣು ಕೇಂದ್ರಕ್ಕೆ ಬಿದ್ದಿದ್ರೆ ಅದರ ಕತೆ ಮುಗ್ದ ಹೋಗ್ತಿತ್ತೇನೋ. ಮೇ ಬಿ ಪರಮಾಣು ಅಸ್ತ್ರವನ್ನು ಕೂಡ ಅದೇ ಮಿಸೈಲ್ ಸ್ವತಃ ತಗೊಂಡು ಬರುವಷ್ಟು ಟೆಕ್ನಾಲಜಿಯನ್ನು ಹೊಂದಿದೆಯೋ ಏನೋ. ಪಾಕಿಸ್ತಾನ ಅಂದರೆ ಕಡಿಮೆ ಅಲ್ಲ ಬಿಡಿ. ಸೊ ಈಗ ಈ ಮಿಸೈಲ್ ಜನವಸತಿ ಪ್ರದೇಶದಲ್ಲೇ ಬಿದ್ದಿರೋದ್ರಿಂದ ಜನ ಕೂಡ ಭಯಪಟ್ಟಿದ್ದಾರೆ. ಸೈನ್ಯದ ಕ್ಷಮತೆಯ ಬಗ್ಗೆ ಪ್ರಶ್ನೆ ಕೂಡ ಮಾಡ್ತಿದ್ದಾರೆ. ಯಾಕೆ ನಮ್ಮ ಜೀವನೇ ತೆಗಿಯೋಕೆ ಹೊರಟಿದ್ದೀರಾ ಅಂತ. ಭಯ ಆಗದೆ ಇರುತ್ತಾ? ಸಿಟ್ಟು ಬಾರದೆ ಹೋಗುತ್ತಾ? ಸೇನೆಯ ಮೇಲೆ ಜನ ಈಗ ಮುಗಿಬಿದ್ದಿದ್ದಾರೆ ಪಾಕಿಸ್ತಾನದಲ್ಲಿ. ಜುಲೈ 22ಕ್ಕೆ ಈ ಘಟನೆ ನಡೆದಿದ್ದು. ಅದರ ನಂತರ ಪಾಕ್ ಸೇನೆ ಆ ಪ್ರದೇಶದ ಇಂಟರ್ನೆಟ್ಟನ್ನು ಬಂದ್ ಮಾಡುತ್ತೆ. ಮಾಧ್ಯಮವನ್ನು ಕೂಡ ಅಲ್ಲಿಗೆ ಹೋಗೋದಕ್ಕೆ ಬಿಡೋದಿಲ್ಲ, ತಡೆದು ನಿಲ್ಲಿಸುತ್ತೆ. ಜನರನ್ನ ಅಲ್ಲಿಂದ ಹೊರಗೆ ಬರೋದಕ್ಕೂ ಬಿಡಲಿಲ್ಲ. ಒಂದೇ ಒಂದು ಸುದ್ದಿ ಹೊರಗೆ ಬರಬಾರ್ದು ಅಂತ ನೋಡ್ಕೊಳ್ಳುತ್ತೆ. ನೋಡಿ, ಯಾವ ಶಾಯಿಂಗ್ ಮಿಸೈಲ್ ಇಟ್ಕೊಂಡು ಪಾಕಿಸ್ತಾನ ಇಷ್ಟೆಲ್ಲ ಹಾರಾಡ್ತಾ ಇತ್ತೋ ಅದೇ ಶಾಯಿಂಗ್ ಮಿಸೈಲ್ ಅವರ ಮೇಲೆಯೇ ಸ್ಫೋಟ ಆಗಿದೆ. ಎಷ್ಟಾದರೂ ಚೀನಾ ಪ್ರಾಡಕ್ಟ್ ಅಲ್ವೇ, ಮೇಲ್ ಹಾರಿದೆ ಅನ್ನೋದೇ ದೊಡ್ಡದು ಬಿಡಿ. ಇಲ್ಲಿ ಇದೇ ಶಾಯಿಂಗ್ ಮಿಸೈಲ್ನಿಂದ ಭಾರತವನ್ನು ಧ್ವಂಸ ಮಾಡ್ತೀವಿ ಅಂತಿತ್ತು ಪಾಕಿಸ್ತಾನ. ಪಾಪ ಇದನ್ನು ಮುಚ್ಚಿಡೋದಕ್ಕೆ ತುಂಬ ಟ್ರೈ ಮಾಡಿದ್ರು. ಆದರೆ ಬಲೂಚಿಸ್ತಾನದ ನಾಯಕ ಪಾಕ್ನ ಮುಖವಾಡವನ್ನು ಕಳಚಿಟ್ಟಿದ್ದಾರೆ. ತಕ್ಷಣ ಇದ್ರ ಬಗ್ಗೆ ಟ್ವೀಟ್ ಮಾಡಿ ಫೋಟೋ ಹಾಗೂ ವಿಡಿಯೋ ಸಮೇತ ವಿಷಯ ತಿಳಿಸಿದ್ದಾರೆ ಇಡೀ ಪ್ರಪಂಚಕ್ಕೆ. ಜೊತೆಗೆ ಬಲೂಚಿಸ್ತಾನವನ್ನು ವೆಪನ್ ಟೆಸ್ಟಿಂಗ್ ಲ್ಯಾಬ್ ಮಾಡ್ಕೊಂಡಿದ್ದ ಪಾಕಿಸ್ತಾನ ಅಂತ ಆರೋಪ ಕೂಡ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಅನ್ನಿಸ್ತಾ ಇಲ್ವಾ, ಒಂದು ದಿನ ಪಾಕಿಸ್ತಾನ ತನ್ನ ಪರಮಾಣು ತನ್ನ ಮೇಲೆಯೇ ಹಾಕ್ಕೊಂಡು ಠಮಾರಾಗುತ್ತೆ ಅಂತ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.